6ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರ. ಬರೀ ಏನೋ ಅಂದರೆ ಅಲ್ಲಿ ಮೂಳೆಗಳು ಮಾತ್ರ ಸಿಕ್ಕಿಲ್ಲ, ಇಡೀ ಅಸ್ಥಿಪಂಜರ, ಇಡೀ ಬಾಡಿದೇ ಸಿಕ್ಕಿದೆ. ಈ ಮುಖಾಂತರ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಇದೊಂದು ಬಿಗ್ ಟ್ವಿಸ್ಟ್. ಅದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. 12 ಮೂಳೆಗಳು ಸಿಕ್ಕಿರೋದಲ್ಲ, ಸಿಕ್ಕಿರೋದು ಸಂಪೂರ್ಣ ಅಸ್ಥಿಪಂಜರ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. SIT ತಂಡದ ಮೂಲಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇವೆ, ಕಂಪ್ಲೀಟ್ ಅಸ್ಥಿಪಂಜರವೇ ಸಿಕ್ಕಿದೆ, ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನು ಅಂದರೆ ಇವತ್ತು ಮತ್ತೆ 6ನೇ ಪಾಯಿಂಟಲ್ಲೇ ಮತ್ತೆ ಡಿಗ್ಗಿಂಗ್ ಶುರುವಾಗುತ್ತೆ. ಅಥವಾ 6 ಪಾಯಿಂಟ್ ಬಿಟ್ಟುಬಿಟ್ಟು 7 ಮತ್ತು 8ನೇ ಪಾಯಿಂಟನ್ನು ಅಗಿಬಹುದು ಅಂತ ಆತ ದೂರುದಾರ ಹೇಳ್ತಾ ಇದ್ದಾನೆ. ಇಲ್ಲ, ಇಲ್ಲಿ ಇನ್ನಷ್ಟು ಸಿಗ್ತವೆ, ಇನ್ನಷ್ಟು ಅಗಿರಿ ಅಂತ ಹೇಳಿದಾನಂತೆ. ಹಾಗಾಗಿ ಇವತ್ತು 6ನೇ ಪಾಯಿಂಟಾ 7 ಅಥವಾ 8ನೇ ಪಾಯಿಂಟಾ ಅನ್ನುವಂಥದ್ದು ಪ್ರಶ್ನೆ. ಈಗಾಗಲೇ ಮಂಗಳೂರಿನ ಮೆಡಿಕಲ್ ಕಾಲೇಜಿಗೆ ಅಸ್ಥಿಪಂಜರ ರವಾನೆ ಆಗಿದೆ. ಅದನ್ನು ನೀಟಾಗೆ ದೇಹ ರಚನೆ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಅದನ್ನು ಜೋಡಿಸಿ ಅದನ್ನು ಪರಿಶೀಲನೆ ಮಾಡಬೇಕು. ಸಿಕ್ಕಿರುವಂಥದ್ದು ಪುರುಷನ ದೇಹದ ಅಸ್ಥಿಪಂಜರಗಳು ಅಂತ ಮೂಲಗಳು ಹೇಳ್ತಾ ಇವೆ. ಮುಂದಿನ ದಿನಗಳಲ್ಲಿ ಎಷ್ಟೆಷ್ಟು ಅಸ್ಥಿಪಂಜರಗಳು ಸಿಗ್ತವೋ ಗೊತ್ತಿಲ್ಲ. ಯಾಕಂದರೆ ಸಿಕ್ಕಿದ್ದು 12 ಅಲ್ಲ, ಸಂಪೂರ್ಣ ಅಸ್ಥಿಪಂಜರ, ಪೂರ್ತಿ ಅಸ್ಥಿಪಂಜರ ಸಿಕ್ಕಿದೆ 6ನೇ ಪಾಯಿಂಟಲ್ಲಿ. ಇವತ್ತು 6ನೇ ಪಾಯಿಂಟಲ್ಲೇ ಮುಂದುವರಿಯುತ್ತೆ ಡಿಗ್ಗಿಂಗ್. KMC ಮೆಡಿಕಲ್ ಕಾಲೇಜಿಗೆ ಅಸ್ಥಿಪಂಜರವನ್ನು ರವಾನಿಸಲಾಗಿದೆ. ಉಡುಪಿಯ ಮಣಿಪಾಲ್ ಅಲ್ಲಿರುವಂಥ KMC ಕಾಲೇಜು ಮತ್ತು ಆಸ್ಪತ್ರೆ, ಅಲ್ಲೇ ಫೋರೆನ್ಸಿಕ್ಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಮುಂದಿನ ಪ್ರಕ್ರಿಯೆ ಏನು? ಇದಕ್ಕೆ ಸಂಬಂಧಪಟ್ಟಂಗೆ ಟಿವಿನ ನಿನ್ನೆ ಸುದೀರ್ಘವಾಗಿ ಎಲ್ಲ ವಿವರಗಳನ್ನು ಕೊಟ್ಟಿದೆ, ವಿತ್ ತಜ್ಞರ ಮುಖಾಂತರ. ಯಾವ ರೀತಿ, ಏನು, ಎತ್ತ, ಈಗ ಈ ಕೊಲೆ ಮಾಡಲಾಗಿದೆಯಾ, ಏನು, ಎತ್ತ ಅನ್ನೋದನ್ನ ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ವಂತೆ. ಉಸಿರು ಕಟ್ಟು ಸಾಯಿಸಿದಾರಾ ಅದೂ ಕೂಡ ಗೊತ್ತಾಗಲ್ಲ. ಮೂಳೆಗಳದ್ದು ಮಾತ್ರ, ಯಾಕಂದರೆ ಸಿಕ್ಕಿರುವಂಥದ್ದು ಮೂಳೆಗಳು, ಅಸ್ಥಿಪಂಜರಗಳು. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮತ್ತು ಅಶೋಕ್ ಇಬ್ಬರೂ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆರಂಭನ ಶುರು ಮಾಡ್ತಾ ಇದ್ದೀನಿ ಪೃಥ್ವಿರಾಜ್ ಮುಖಾಂತರ. ಪೃಥ್ವಿರಾಜ್, ಎಲ್ಲೆಲ್ಲಿ ಟೀಮ್ ಹೋಗುತ್ತೆ ಅಲ್ಲಲ್ಲೇ ಪೃಥ್ವಿರಾಜ್ ಹೋಗ್ತಾ ಇದ್ದಾರೆ. ನಂಬರ್ 1. ಜೊತೆಗೇನು ಅಂತಂದರೆ ಅಲ್ಲಿ SIT ಕಚೇರಿಯ ಮುಂಭಾಗದಲ್ಲೇ ನಮ್ಮ ಇನ್ನೊಬ್ಬ ಪ್ರತಿನಿಧಿ ಇದ್ದಾರೆ, ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಬರೀ ಪೃಥ್ವಿರಾಜ್ ಮುಖಾಂತರ ಶುರು ಮಾಡ್ತಾ ಇದ್ದೀನಿ. ಪೃಥ್ವಿ, ನಿನ್ನೆ ಒಂದು ಮಹತ್ತರ ತಿರುವು, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅಂತೂ ಇಂತೂ ಇಲ್ಲಿ ತನಕ ಹೇಳಿರುವಂಥದ್ದು ಎಲ್ಲ ಸುಳ್ಳು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಆದರೆ 6ನೇ ಪಾಯಿಂಟಲ್ಲಿ ಸಿಕ್ಕಂಥ ಮೂಳೆಗಳಿದಾವಲ್ಲ, ಮೂಳೆಗಳಾದ ಮೇಲೆ ಆಮೇಲೆ ನಮಗೊಂದು ಇಷ್ಟು ವಿವರಗಳು ಬಂತು. ಬರೀ ಮೂಳೆಗಳಲ್ಲ, ಸಂಪೂರ್ಣ ಅಸ್ಥಿಪಂಜರವೇ ಸಿಕ್ಕಿದೆ. ಅದು ಮೇಲ್ ಅಸ್ಥಿಪಂಜರ, ಪುರುಷನ ಅಸ್ಥಿಪಂಜರವೇ ಸಿಕ್ಕಿದೆ ಅನ್ನುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಕಾಲೇಜಿಗೆ ರವಾನಿಸಲಾಗಿದೆ, KMC ಕಾಲೇಜಿಗೆ. ಅಲ್ಲಿ ಫೋರೆನ್ಸಿಕ್ ತಜ್ಞರು ಶುರು ಮಾಡ್ತಾರೆ, ಅವರವರ ಪ್ರಯೋಗಗಳನ್ನು ಶುರು ಮಾಡ್ತಾರೆ. ಯಾವಾಗ, ಏನು, ಎತ್ತ, ಎಷ್ಟು ವರ್ಷದ ಹಿಂದಿಂದು, ಇದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಇಲ್ಲಿ ತನಕ ಹೇಳಿದ್ದು ಬೇರೆ, ಈಗ ಆಗ್ತಿರುವಂಥದ್ದು ಬೇರೆ. ಈಗ ಅಸ್ಥಿಪಂಜರ ಸಿಕ್ಕಾದ ಮೇಲೆ ಒಂದು ಮಹತ್ತರ ತಿರುವು ಸಿಕ್ಕಂಗಾಗಿದೆ. ಏನಂತೀರಿ? ಖಂಡಿತ ರಂಗನಾಥ್, ನಿನ್ನೆ ಏನು ಒಂದು 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ತು. ಆ ಒಂದು ಅಸ್ಥಿಪಂಜರದಲ್ಲಿ ಕೇವಲ 12 ಎಲುಬುಗಳು ಸಿಕ್ತು ಅನ್ನೋ ಮಾಹಿತಿ ಇದ್ದಿದ್ದಂಥದ್ದು. ಆದರೆ ಈಗ TV9ಗೆ ಎಕ್ಸ್ಕ್ಲೂಸಿವ್ ಆಗಿ SIT ಮೂಲಗಳಿಂದ ಮಾಹಿತಿ ಸಿಕ್ಕಿರೋಂತ ಹೇಳಿದರೆ ಕಂಪ್ಲೀಟ್ ಆಗಿ ಇಡೀ ಅಸ್ಥಿಪಂಜರ ಅಂದರೆ ಸಿಕ್ಕಿರೋಂಥದ್ದು, ಅಂದರೆ ಆನೋಮೆಟಿಕಲ್ ಪೊಸಿಷನ್ ಅಂತ ಏನು ಹೇಳ್ತಾರೆ, ಆ ಒಂದು ಆನೋಮೆಟಿಕಲ್ ಪೊಸಿಷನ್ನಲ್ಲಿ ಆ ಒಂದು ಅಸ್ಥಿಪಂಜರದ ಮಹಜರು ಪ್ರಕ್ರಿಯೆಯನ್ನು ಸಂಜೆ ವೇಳೆಗೆ ಅಲ್ಲೇ ಮಾಡಲಾಯಿತು ಅನ್ನೋ ಪಕ್ಕಾ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಅಂದರೆ ಏನು ಆ ಒಂದು ಪಾಯಿಂಟ್ ನಂಬರ್ 6 ಇತ್ತು, ಆ 6 ಪಕ್ಕದಲ್ಲಿ ಈ ಒಂದು ಶೆಡ್ಗಳನ್ನೆಲ್ಲ ಹಾಕಿ, ಅಂದರೆ
ಮೇಲ್ಗಡೆ ಶೀಟ್ ಎಲ್ಲ ಹಾಕಿ ಅದನ್ನು ಸಂರಕ್ಷಿಸುವಂಥ ಕಾರ್ಯವನ್ನು ಮಾಡಿದ್ರು. ಅಲ್ಲಿ ಸ್ಪಾಟ್ ಮಾಜರನ್ನು ಮಾಡುವಂಥದ್ದು. ಆನೋಮ್ಯಾಟಿಕಲ್ ಪೊಸಿಷನ್ ಅಂತ ಏನಂತ ಹೇಳಿದರೆ ಈಗ ಕೆಳಗಡೆ ಜೋಡಿಸುವಂಥದ್ದು, ಅಂದರೆ ತಲೆಬುರುಡೆ, ಅದಾದ ನಂತರ ಏನು ಪಕ್ಕೆಲುಬುಗಳು, ಕೈ, ಕಾಲು, ತೊಡೆ, ಕಾಲು, ಈ ರೀತಿ ಒಂದು ಮನುಷ್ಯನ ಪೊಸಿಷನ್ ಹೇಗಿರುತ್ತೆ, ಸೊ ಆ ರೀತಿ ಆನೋಮ್ಯಾಟಿಕಲ್ ಪೊಸಿಷನ್ನಲ್ಲಿ ಈ ಒಂದು ಅಸ್ಥಿಪಂಜರವನ್ನು ಜೋಡಿಸಿ ಅದರ ಒಂದು ಫೋಟೋ ತೆಗೆದು ಮತ್ತು ಅದನ್ನು ಸ್ಪಾಟ್ ಮಾಜರನ್ನು ಮಾಡಿ ಅದನ್ನು ರೆಕಾರ್ಡನ್ನು ಮಾಡುವಂತಹ ಕಾರ್ಯವನ್ನು ಮಾಡಿದರು. ಅದಾದ ಬಳಿಕ ಅದನ್ನೆಲ್ಲವನ್ನು ಕೂಡ ಒಂದು ದೊಡ್ಡ ಬಕೆಟ್ನಲ್ಲಿ ತುಂಬಿಸಿ ಆ ಬಕೆಟ್ಗೆ ವೈಟ್ ಕಲರ್ ಬಟ್ಟೆಯನ್ನು ಹಾಕಿ ಅದಕ್ಕೆ ಸೀಲ್ ಹಾಕಿ ಅದನ್ನು ತಗೊಂಡು ಹೋಗಿರುವಂಥದ್ದು. ಸದ್ಯಕ್ಕೆ ಈಗ ಪೂರ್ತಿ ದೇಹದ ಭಾಗಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅದೆಲ್ಲವೂ ಕೂಡ ಪುಡಿ ಪುಡಿಯಾಗಿತ್ತು ಅನ್ನೋದು ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತು ಇನ್ನೊಂದು ವಿಚಾರ ಗಮನಿಸಬೇಕು ಅಂತ ಹೇಳಿದರೆ ಆ ಒಂದು ಅಸ್ಥಿಪಂಜರದ ಹೈಟ್ ಮತ್ತು ಅದರ ಸೈಜ್ ಎಲ್ಲ ನೋಡಿ ಏನು ಆರಂಭಿಕ ಹಂತದಲ್ಲಿ ಮೇಲ್ನೋಟಕ್ಕೆ ಇದು ಪುರುಷನ ಅಸ್ಥಿಪಂಜರ ಅನ್ನೋದು ಕೂಡ ಈಗ FSL ತಜ್ಞರು ಕನ್ಫರ್ಮ್ ಅನ್ನು ಮಾಡಿದ್ದಾರೆ. ಸೊ FSL ರಿಪೋರ್ಟಲ್ಲೂ ಕೂಡ ಅದೇ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂತ ಹೇಳಿದರೆ ಅವರು ತುಂಬ ತಜ್ಞರು ಇರ್ತಾರೆ. ನೋಡಿದ ತಕ್ಷಣ ಅದು ಅದರ ಲಿಂಗವನ್ನು ಪತ್ತೆ ಮಾಡುವಂಥದ್ದು ಈ ಹಿಂದೆ ಕೂಡ ಎಲ್ಲ ಮಾಡಿರುವಂಥದ್ದು ನಿಜ ಆಗಿದೆ. ಸೊ ಅದರಿಂದ ಅದು ಪುರುಷನ ದೇಹ ಅನ್ನೋದು ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುವಂಥದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಯಾವಾಗ ಅಂದರೆ ಈ ಹಿಂದೆ ಯಾವಾಗ ಆ ಒಂದು ಮೃತದೇಹ ಅಲ್ಲಿ ಎತ್ತು ಯಾವಾಗ ಡೆತ್ ಆಗಿರ್ಬೋದು, ಆ ಒಂದು ಸ್ಕೆಲಿಟನ್ನ ಏಜ್ ಎಷ್ಟು, ಸೊ ಆ ಮನುಷ್ಯನ ವಯಸ್ಸು ಎಷ್ಟಾಗಿತ್ತು, ಇದೆಲ್ಲವೂ ಕೂಡ FSLನಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಇಲ್ಲಿಂದ ಏನು ಉಡುಪಿಯ ಮಣಿಪಾಲ್ನಲ್ಲಿರುವಂಥ KMC ಫೊರೆನ್ಸಿಕ್ಗೆ ಅಲ್ಲಿ ಲ್ಯಾಬ್ಗೆ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಅದನ್ನು ಇಡಲಾಗಿದೆ. ಆಲ್ಮೋಸ್ಟ್ ಅಲ್ಲೇ ಇವತ್ತು ಆ ಒಂದು ಎಲ್ಲ ಎಕ್ಸಾಮಿನ್ ಕೂಡ ನಡೆಯುವಂತಹ ಸಾಧ್ಯತೆಗಳು ಕೂಡ ಅಲ್ಲೇ ಇರುವಂಥದ್ದು. ಸೊ ಅದನ್ನು ಹೊರತುಪಡಿಸಿದರೆ ಇವತ್ತು 6ನೇ ಸ್ಪಾಟ್ ಏನಿದೆ 6ನೇ ಪಾಯಿಂಟಲ್ಲಿ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಡಿಗ್ ಮಾಡುವಂತಹ ಕಾರ್ಯ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಅದು ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಮುಗಿಸಿದ್ರು ಮತ್ತೆ ಆ ಒಂದು ಪ್ರದೇಶವನ್ನ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ದಾಖಲಿಸ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಒಂದ್ ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿ ಪೃಥ್ವಿ, ನಾನು ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ.